ಪಾರ್ಥ, ನಾನೇನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ನನ್ಗೆ ಸನ್ಮಾನ ಇಲ್ಲ. ಸುಮ್ನೆ ಇದೆಲ್ಲ ಬೇಕಾ? ಪಾರ್ಥ, ಸೋತಾಗ ಅತಿಯಾಗಿ ಕುಗ್ಬಾರ್ದು, ಗೆದ್ದಾಗ ಅತಿಯಾಗಿ ಹಿಗ್ಬಾರ್ದು. ಹಾಗಂತ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ನನ್ನನ್ನ ಈ ಪದವಿಯಿಂದ ಇಳಿಸ್ಬೇಕು ಅಂತ ಬಹಳ ಜನ ಪ್ರಯತ್ನ ಪಟ್ರು, ಆದರೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ನಾನು ಅಷ್ಟು ನಿಷ್ಠೆಯಿಂದ ಜನಗಳ ಸೇವೆ ಮಾಡಿದ್ದೀನಿ ಅಂತ ಅರ್ಥ. ಈಗ ನೋಡಿ, ನನ್ನ ಹೆಂಡತಿನೇ ತಪ್ಪು ಮಾಡಿದಾಳೆ ಅಂತ ನಮಗೆ ಗೊತ್ತಾದ ತಕ್ಷಣ ಅವಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗೋದಕ್ಕೆ ನಾನು ಪ್ರೋತ್ಸಾಹ ಮಾಡಿದ್ದೀನಿ, ನಾನು ಅದಕ್ಕೆ ಬೆಂಬಲಿಸಿದ್ದೀನಿ. ನನ್ನ ಮಗ ಎಡುವುದಾಗ ಅವನನ್ನು ಕಾನೂನು ರೀತಿಯಲ್ಲಿ ತಿದ್ದಿ ಬುದ್ಧಿ ಹೇಳಿ ಅವನಿಗೆ ಬುದ್ಧಿ ಕಲಿಸಿದ್ದೀನಿ. ಒಟ್ಟಿನಲ್ಲಿ ಕಾನೂನು ಮಾತನ್ನ ನಾನು ಶಿರಸ ವಹಿಸಿ ಒಪ್ಕೊಂಡಿದ್ದೆ. ಆದರೆ ದುರ್ವಿಧಿ ನೋಡಿ, ರಾಜಕೀಯದಲ್ಲಿ ನಿಯತ್ತಾಗಿದ್ರೆ ಸಿಗೋದು ಬೆಂಬಲ ಅಲ್ಲ, ಬರೀ ಆಪಾದನೆ ಅನ್ನೋದು ಬಹಳ ತಡವಾಗಿ ಅರ್ಥ ಆಯ್ತು ನನಗೆ. ಇವತ್ತು ನೋಡಿ, ನಾನು ಇಷ್ಟು ಪ್ರೀತಿಸೋ ನನ್ನ ಪ್ರಜೆಗಳು ನನ್ನ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಅವರುಗಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ಸೇವೆ ಮಾಡ್ಬೇಕು ಹೇಳಿ? ಇಷ್ಟು ವಯಸ್ಸಾದರೂ ನಾನು ಪದವಿಯಲ್ಲಿ ಇದ್ದಿದ್ದೇ ಜನಗಳ ಸೇವೆಗೋಸ್ಕರ. ಆದರೆ ನನ್ನ ಜನಕ್ಕೆ ನನ್ನ ಮೇಲೆ ಸಂದೇಹ ಮುನಿಸು ಶುರುವಾಗಿದೆ ಅಂದಮೇಲೆ ನಾನು ಈ ಪದವಿಯಲ್ಲಿರೋದು ಸರಿಯಲ್ಲ. ಅಂದಹಾಗೆ ನನ್ನ ಈ ರಾಜೀನಾಮೆನ ಯಾರೋ ಬಲವಂತಕ್ಕಾಗಿ ಒತ್ತಡಕ್ಕಾಗಿ ಆಗಲಿ ನಾನು ಕೊಡ್ತಾ ಇಲ್ಲ. ನನ್ನ ಸ್ವಇಚ್ಛೆಯಿಂದ ನಾನು ಈ ರಾಜೀನಾಮೆನ ಕೊಡ್ತಾ ಇರೋದು. ಆದರೆ ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಶ್ರಮಿಸಿದ, ನಿಮಗೋಸ್ಕರ ದುಡ್ದಂತ ಒಬ್ಬ ವ್ಯಕ್ತಿನ ನೀವುಗಳು ಕಳ್ಕೊತಾ ಇದ್ದೀರಾ. ಇಷ್ಟು ವರ್ಷ ನಿಮ್ಗಳ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಸಿರಿಗನ್ನಡಂ ಗೆಲ್ಗೆ. ಜೈ ಕನ್ನಡಾಂಬೆ, ಜೈ ಭಾರತಾಂ. ವೆಲ್ಕಮ್, ವೆಲ್ಕಮ್ ಮೈ ಸನ್. ಡ್ಯಾಡ್, ಏನಿದೆಲ್ಲ? ಬಾ ಹೇಳ್ತೆ. ಮಾವ, ಯಾಕೆಷ್ಟು ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ನಿನಗೆ ವಿಷಯ ಗೊತ್ತಾಗಿರ್ಬೇಕಲ್ಲ. ಶಕ್ತಿ ರಾಜೀನಾಮೆ ಕೊಟ್ಟಿದ್ದಾನೆ. ಇಷ್ಟು ವರ್ಷ ಪದವಿಗೋಸ್ಕರ ಅದು ಎಷ್ಟು ಕಷ್ಟಪಟ್ಟಿದ್ದಾನೆ. ಅಂಥದ್ರಲ್ಲಿ ಈಗ ದಿಢೀರಂತ ರಾಜೀನಾಮೆ ಕೊಟ್ಟಿದ್ದಾನೆ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನನ್ನಿಂದ ಏನಾದ್ರೂ ಹೀಗಾಯ್ತಾ? ಈ ಒಂದು ಕೇಸಿಂದ ಇಂಥ ಅಚಾತುರ್ಯ ಆಯ್ತಾ? ಅವನಿಗೆ ಮುಖ ತೋರ್ಸಕ್ಕೂ ಆಗದೆ ಕೂತಿದ್ದೀನಿ. ಅವ್ರು ರಾಜೀನಾಮೆ ಕೊಟ್ಟಿದ್ದು ನನಗೂ ಆಶ್ಚರ್ಯ ಆಯ್ತು ಮಾವ. ಆದ್ರೆ ಅವರು ನಿಮ್ಮಿಂದ ರಾಜೀನಾಮೆ ಕೊಟ್ಟಿರಲ್ಲ. ಮೋಸ್ಟ್ಲಿ CM ಮತ್ತೆ ಪಾರ್ಟಿ ಮೆಂಬರ್ಸ್ ಪ್ರೆಷರ್ ಹಾಕಿರ್ಬೇಕು. ಅದಲ್ದೆ ಈ ಭಾರ್ಗವಿ ಬೇರೆ ಮೇಲಿಂದ ಮೇಲೆ ಮರ್ಯಾದೆ ತೆಗಿತಾನೆ ಇದ್ಲು. ಅದಕ್ಕೆ ಬೇರೆ ದಾರಿ ಇಲ್ಲದೆ ಬೇಸತ್ತು ಹೀಗೆ ಮಾಡಿರ್ಬೋದಲ್ವಾ? ಅಂತ ಚಿಕ್ಕ ಪುಟ್ಟ ಕಾರಣಕ್ಕೆಲ್ಲ ರಾಜೀನಾಮೆ ಕೊಡೋನಲ್ಲ ಶಕ್ತಿ. ಪದವಿಗೋಸ್ಕರ ಇದುವರೆಗೂ ಎಷ್ಟು ಜನರ ಕಾಲು ಹಿಡಿದಿದ್ದಾನೆ, ಎಷ್ಟು ಜನರ ತಲೆ ತೆಗೆದಿದ್ದಾನೆ ಅಂತ ನನಗ್ ಗೊತ್ತು. ಇಲ್ಲೇನೋ ಸಂಚು ನಡೆದಿದೆ. ಯಾರ್ದೋ ಕೈವಾಡದಿಂದ ಈ ನಿರ್ಧಾರ ತಗೊಂಡಿದ್ದಾನೆ ಅನ್ಸುತ್ತೆ. ಯಾಕೆ ಮಾವ, ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಛೇ, ನಿನ್ನ ವಿಷಯ ಇಲ್ಲೆಲ್ಲಿಂದ ಬಂತು? ನಿನ್ ಬಗ್ಗೆ ನನಗೆ ಭರವಸೆ. ಮೇ ಬಿ ನಾನೇ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಇರ್ಲಿ ಮಾವ, ತೊಂದ್ರೆ ಇಲ್ಲ. ಇದ್ರ ಜೊತೆಗೆ ಒಂದ್ ಗುಡ್ ನ್ಯೂಸ್ ಕೂಡ ಇದೆಯಲ್ಲ, ವಿಕ್ಕಿ ರಿಲೀಸ್ ಆಗಿದ್ದಾನೆ. ಎಸ್,
ಅಂತೂ ವಿಕ್ಕಿ ಒಬ್ನಾದ್ರೂ ಹೊರಗಡೆ ಬಂದಲ್ಲ, ನನಗೂ ಸ್ವಲ್ಪ ಸಮಾಧಾನ ಆಯ್ತು. ಹೀಗೆ ಒಂದೊಂದಾಗೆ ಎಲ್ಲ ಸರಿ ಹೋಗುತ್ತೆ ಮಾವ. ಹಾಗೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಅದೇನು ಹೀಗೆ ಕೇಳ್ತೀನಿ, ಹೇಳು. ಮಾವ, ಅದು ನಾನು ಶಕ್ತಿ ಅಂಕಲ್ನ ಮೀಟ್ ಮಾಡಕ್ ಹೋಗಿದ್ದೆ. ಹೌದಾ? ಏನಂದ ಶಕ್ತಿ? ಏನಿಲ್ಲ ಮಾವ, ನಿಮ್ ಬಗ್ಗೆ ಹಾಗೆ ರಿದ್ದು ಬಗ್ಗೆ ಮಾತಾಡ್ದೆ. ಇದಾಗಿದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತಾನು ಹೇಳ್ದೆ. ಭಾರ್ಗವಿ ಮಾಡಿರೋ ತಪ್ಪಿಗೆ ನಮ್ ಮಾವನ್ನ ದೂರ ಮಾಡಬೇಡಿ ಅಂತಾನು ಹೇಳ್ದೆ. ಮೊದ್ಲು ನನಗ್ ತುಂಬಾ ಬೈದ್ರು ಮಾವ, ಆದ್ರೆ ಆಮೇಲೆ ಅವರೇ ಸಮಾಧಾನ ಆದ್ರು. ನಿಮ್ಗೋಸ್ಕರ ಅಷ್ಟು ತಡ್ಕೊಳ್ದೆ ಏನ್ ಮಾವ, ಒಟ್ನಲ್ಲಿ ಮುಂಚಿನ ಹಾಗೆ ನೀವು ಖುಷಿಯಾಗಿರ್ಬೇಕು ಅಷ್ಟೆ. ಶಕ್ತಿ ಅಂಕಲ್ಗೂ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದೆ. ಅವ್ರ ಕೋಪ ತಣ್ಣಗಾಗೋವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ಮಾವ. ಈಗಂತೂ ವಿಕ್ ಇನ್ನೂ ರಿಲೀಸ್ ಆಗಿದ್ದಾನೆ, ಸೊ ಋತುನಾ ಅವರು ಮನೆಗೆ ಕರ್ಸ್ಕೋತಾರೆ. ಅವ್ರಿಗಾಗೆ ಕೋಪ ತಣ್ಣದು ವಾಪಸ್ ಬರೋವರೆಗೂ ಕಾಯೋಣ ಮಾವ, ಅವಸರ ಮಾಡೋದ್ ಬೇಡ. ನಾನು ಮಾಡಬೇಕಾಗಿರೋ ಕೆಲಸನ ನೀನು ಮುಂದೆ ನಿಂತು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ನನ್ನ ಜೊತೆ ನಿಲ್ದೇ ಇದ್ರು ನೀ ನನ್ನ ಜೊತೆಗಿದ್ದೀಯ. ಇದಕ್ಕೆಲ್ಲ ನಾನು ಹೇಗೆ ಥ್ಯಾಂಕ್ಸ್ ಹೇಳಿ, ಏನು ಸಹಾಯ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಜುನ್ ಬಗ್ಗೆ ಅಂತೂ ಮಾತಾಡ್ಲೇಬೇಡಿ ಮಾವ, ಅವನ ಮೇಲೆ ನಂಗೆ ತುಂಬಾ ಬೇಜಾರಾಗಿದೆ. ಯಾಕೆ? ಈಗೇನು ಎಡವಟ್ ಮಾಡ್ದ? ಇಲ್ಲಿ ನೋಡಿ ಮಾವ, ನೀವಿಲ್ಲಿ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ, ಆದ್ರೆ ಅವರಿಬ್ರು ನಿಮ್ಮ ವೈರಿ ಆ ರವೀಂದ್ರ ಭಟ್ಕಳ್ ಮನೇಲಿದ್ದಾರೆ. ಛೇ, ಅವನು ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಮುಜುಗರ ಆಗತ್ತೆ. ಅವರಿಂದಾಗಿ ನಿಮ್ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಮಾವ, ಸಮಾಧಾನವಾಗಿರಿ. ಯಾರು ನಿಮ್ ಪರವಾಗಿಲ್ದಿದ್ರು ಏನಂತೆ, ನಾನಿದ್ದೀನಲ್ಲ ಮಾವ. ನನಗೂ ಅಷ್ಟು ಸಾಕು. ನೀನು ಈ ಮನೆ ಬಗ್ಗೆ ತೋರಿಸ್ತಿರೋ ಕಾಳಜಿ, ಜವಾಬ್ದಾರಿ ನಾನು ಯಾವತ್ತೂ ಮರೆಯಲ್ಲ ಬೃಂದ. ಥ್ಯಾಂಕ್ ಯು. ಸಿಂಗಾರಿ LLB ಅನ್ನೋದು ನನ್ನ ಹೆಂಡತಿ ಮುದ್ದು ಹೆಸರು. ಅವ್ರನ್ನ ಕರೆದ್ರೆ ನಿಮ್ಮ ಮಗಳು ಯಾಕೆ ತಿರ್ಗಿ ನೋಡ್ಬೇಕು? ಅಲ್ವೇನಮ್ಮ? ಪುಟೆ, ಅವ್ರ ಹೆಂಡತಿನ ಏನೋ ಆತರ ಕರಿತಾ ಇದಾರಂತೆ. ನಿನ್ನೇನಾದ್ರೂ ಅವ್ರು ಆತರ ಕರೆದ್ರೆ ನನ್ಗೆ ಹೇಳಮ್ಮ, ನಾನು ನೋಡ್ಕೊಂತೀನಿ ಅವ್ರನ್ನ. ನೀವು ಸುಮ್ಮನೆ ಇರ್ಬೇಕು. ಮಾವ ಅಳಿಯ ಇಬ್ರು ಜೋಡಿಯಾಗಿ ನನ್ನ ಆಡ್ಕೊಳ್ತಿದ್ದೀರಾ ಅಲ್ವಾ? ನಿಮ್ಗಿನ್ನೂ ನಾನು ಯಾರು ಅಂತ ಗೊತ್ತಿಲ್ಲ. ನನಗ್ ಗೊತ್ತಪ್ಪ, ನನ್ ಟಗರು ಪುಟ್ಟಿ ಸಿಂಗಾರಿ LLB. ಟಗರು ಪುಟ್ಟಿ ಸಾರಿ ಭಾರ್ಗವಿ, ನೋಡು, ನೀನು ಸನ್ಮಾನಕ್ಕೆ ಹೋಗ್ಲೇಬೇಕು. ಅವ್ರ ಸನ್ಮಾನ ಕೊಡೋದನ್ನ ನಿರಾಕರಿಸ್ಬಾರ್ದು, ಅರ್ಥ ಆಯ್ತಲ್ಲ? ಹೌದು ಕಣ್ರಿ, ನಾಳೆ ನೀವು ಸಖತ್ತಾಗಿ ರೆಡಿಯಾಗಿ ಹೋಗ್ಬೇಕು. ನನ್ನ ಹೆಂಡತಿ ಅವಾರ್ಡ್ ತಗೊಳ್ಳೋದನ್ನ ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನ್ರಿ. ಸರಿ ಪಾರ್ಥ, ಆಯ್ತು ಅಪ್ಪ, ನಿಮ್ಮಿಬ್ರಾಸೆ ಅಂತಾನೆ ಆಗ್ಲಿ, ಸರಿನಾ? ಥ್ಯಾಂಕ್ ಯು ಟಗರು ಪುಟ್ಟಿ. ಸಿಂಗಾರಿ ಬ್ಯಾಂಗಲ್ ಬಂಗಾರಿ. ಬೃಂದ, ನನ್ನ ಮನಸ್ಸು ಸರಿ ಇಲ್ಲ ಅಂತ ನಿನ್ಗೆ ಗೊತ್ತು. ಆದ್ರೂ ಒತ್ತಾಯ ಮಾಡಿ ಇದ್ಯಾವುದೋ ಪ್ರೋಗ್ರಾಮ್ ಕರ್ಕೊಂಡ್ ಬಂದಿದ್ದೆ. ಮಾವ,
ಇವತ್ತು ಹೊಸ ಲಾಯರ್ಸ್ಗೆ ಸನ್ಮಾನ ಮಾಡೋ ಮುಖ್ಯ ಅತಿಥಿನೇ ನೀವು. ನಿಮ್ ಲೆವೆಲ್ಲು, ಗತ್ತು, ಗಾಂಭೀರ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಅಲ್ವಾ? ಅದು ಅಲ್ದೆ ಮೊನ್ನೆ ಕೇಸ್ ತಗೊಂಡ್ ಬಂದ ಕಮ್ಮಂಗಿ ನಿಮ್ಮನ್ನೇ ಆಡ್ಕೊಂಡ್ ಹೋದ. ಅಂಥವ್ರಿಗೆಲ್ಲ ಉತ್ತರ ಕೊಡೋದ್ ಬೇಡ್ವಾ ಮಾವ? ಅದಕ್ಕೆ ನಾನೇನ್ ಮಾಡ್ಬೇಕು? ಮಾವ, ಕಾಲ ಬದಲಾಗಿದೆ. ಜನರಿಗೆ ನೆನಪಲ್ಲಿರ್ಬೇಕು ಅಂದ್ರೆ ನೀವು ಚಾಲ್ತಿಲಿರ್ಬೇಕು. ನೀವು ಇಂಥ ಪ್ರೋಗ್ರಾಮ್ಗೆ ಹೋಗ್ಬೇಕು. ನಿಮ್ಮನ್ನ ಆಡ್ಕೊಳ್ಳೋ ಕಣ್ಣು ಕುಕ್ಕಬೇಕು. ನೀನ್ ಹೇಳೋದು ಸರಿನೇ. ಈ ಪ್ರೋಗ್ರಾಮು ಭಾರ್ಗವಿಯವ್ರಿಗೂ ತಲುಪಬೇಕು. ಒಂದು ಕೇಸ್ ಗೆದ್ದ ತಕ್ಷಣ ಅವಳು ನನ್ನ ಸರಿಸಮಾನವಾಗಿ ನಿಲ್ಲಕ್ಕಾಗಲ್ಲ ಅನ್ನೋದು ಅವಳಿಗೆ ಗೊತ್ತಾಗ್ಬೇಕು. ಪಾರ್ಥ, ನಾನೇನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ನನ್ಗೆ ಸನ್ಮಾನ ಇಲ್ಲ. ಸುಮ್ನೆ ಇದೆಲ್ಲ ಬೇಕಾ? ಪಾರ್ಥ, ಸೋತಾಗ ಅತಿಯಾಗಿ ಕುಗ್ಬಾರ್ದು, ಗೆದ್ದಾಗ ಅತಿಯಾಗಿ ಹಿಗ್ಬಾರ್ದು. ಹಾಗಂತ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಒಂದ್ ಕೇಸ್ ಗೆದ್ದು ಈ ತರ ಸನ್ಮಾನ ಎಲ್ಲ ಮಾಡಿಸ್ಕೊಳಕ್ಕೆ ನಂಗೇನೋ ಒಂಥರ ಮುಜುಗರ ಅನ್ಸ್ತದೆ. ನಿಮ್ಮ ಈ ವಿನಯ, ಸರಳತೆ ಬಗ್ಗೆ ನನಗೂ ಮೆಚ್ಚುಗೆ ಇದೆ. ಆದ್ರೆ ನೀವೇನು ಸಾಧನೆ ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾನು ಅದನ್ನ ಒಪ್ಪಲ್ಲ. ನಿಮ್ಮ ಈ ಧೈರ್ಯ, ನಿಷ್ಠೆ, ಎಲ್ರಿಗೂ ಒಳ್ಳೇದಾಗ್ಬೇಕು, ಯಾರಿಗೂ ಮೋಸ ಆಗ್ಬಾರ್ದು ಅನ್ನೋ ಸಾಮಾಜಿಕ ಕಳಕಳಿ, ಇದೆಲ್ಲ ಜನ ಗಮನಿಸ್ತಾರೆ. ಫಸ್ಟ್ ಕೇಸಲ್ಲೇ ದ ಬೆಸ್ಟ್ ಲಾಯರ್ ಜೊತೆ ನಿಂತ್ಕೊಂಡು ಆರ್ಗ್ಯೂ ಮಾಡೋದು, MLA ಅವ್ರನ್ನ ಎದುರು ಹಾಕೊಂಡು ಅವ್ರ ಹೆಂಡತಿನೇ ಜೈಲಿಗೆ ಕಳ್ಸೋದು, ಇದೆಲ್ಲ ಸಾಧಾರಣ ವಿಷಯ ಅಲ್ಲ ಭಾರ್ಗವಿ. ಅಷ್ಟೇ ಯಾಕೆ, ಅದೆಷ್ಟು ಜನರಿಗೆ ಫೀಸೇ ತಗೊಳ್ದೆ ಸಹಾಯ ಮಾಡ್ತೀರಾ ಹೇಳಿ? ಮೊನ್ನೆ ಅಷ್ಟೇ ಕಾಲ್ ಮುರಿದಿದೆ ಅಂತ ಬಂದ ಫ್ಯಾಕ್ಟ್ರಿ ವರ್ಕರ್ಗೆ ಅವ್ರ ಓನರ್ ಕಡೆಯಿಂದ ದುಡ್ಡು ಸಿಗೋ ಹಾಗೆ ಮಾಡಿಲ್ವಾ? ಆ ವಯಸ್ಸಾದ ಅಜ್ಜಿಗೆ ಅವ್ರ ಮನೆ ವಾಪಸ್ ಸಿಗೋ ಹಾಗೆ ಮಾಡಿ. ಇಷ್ಟೆಲ್ಲ ಮಾಡಿನೂ ನಾನು ಏನು ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ. ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ಪಾರ್ಥ? ನನ್ ಜೊತೆಗ್ ನಿಂತು ನನ್ ಗೆಲುವಿಗೆ ಕಾರಣ ಆದವ್ರು ನೀವು. ನಿಮಗ್ ಸನ್ಮಾನ ಮಾಡ್ಬೇಕು. ಸನ್ಮಾನ ಗಂಡನ್ಗ್ ಮಾಡಿದ್ರೇನು, ಹೆಂಡತಿಗೆ ಮಾಡಿದ್ರೇನು? ನಾವಿಬ್ರು ಒಂದೇ ಅಲ್ವಾ? ಆದ್ರೂ ಎಡಗಲ್ ಕೊಟ್ಟಿದ್ದು ಬಲ್ಗೈ ಗೊತ್ತಾಗ್ಬಾರ್ದು ಅಂತಾರೆ. ಇದನ್ನೆಲ್ಲ ಹೇಳ್ಕೊಂಡು ಹೋಗ್ಬೇಕಾ ಹೇಳಿ? ಈ ಲಾಯರ್ ಜೊತೆ ವಾದ ಮಾಡಿ ಗೆಲ್ಲಕ್ ಆಗಲ್ಲ ಕಣ್. ಆದ್ರೂ ಆರ್ಗ್ಯುಮೆಂಟ್ ಅಲ್ಲಿ ನಾವು ಸ್ವಲ್ಪ ಮುಂದೆ ಇದೀವಪ್ಪ. ಈ ಸನ್ಮಾನ ಕೇವಲ ನಿಮ್ಮನ್ನ ನೀವು ಮಾಡಿರೋ ಕೆಲಸ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ಲಿ ಅಂತ. ಸುಮ್ನೆ ಬನ್ರಿ, ಬನ್ನಿ. ಬರ್ತೀನಿ. ಆದ್ರೆ ಅಪ್ಪಿ ತಪ್ಪಿನೂ ನಿಮ್ ಕೈಗೆ ಮೈಕ್ ಮಾತ್ರ ಕೊಡ್ಬೇಡಿ ಅಂತ ಹೇಳ್ತೀನಿ. ಯಾಕೆ? ಯಾಕೆ ಅಂದ್ರೆ ನೀವಿಲ್ಲೇ ನನ್ನ ಇಷ್ಟೊಂದು ಹೊಗಳ್ತಾ ಇದ್ದೀರಾ. ಇನ್ನು ಅಲ್ಲಿ ನಿಮ್ ಕೈಲಿ ಏನಾದ್ರೂ ಮೈಕ್ ಸಿಕ್ಬಿಟ್ರೆ ಇವತ್ ಯಾರು ಮನೆಗೆ ಹೋಗಂಗಿಲ್ಲ. ಆಹಾ, ಸಿಂಗಾರಿ ಎಲ್ಲಲ್ವಿ? ಬನ್ನಿ, ಲೇಟ್ ಆಯ್ತು, ಹೊರಡೋಣ.